ಎಂ ಕೃಷ್ಣಪ್ಪನವರು ಇವತ್ತಿನ ಕಾಂಗ್ರೆಸ್ನವರಲ್ಲ. ನಮ್ಮದು ಅವ್ರ ಸಂಬಂಧ ಕಾಲೇಜಿಂದ ಅವರು ನನ್ನ ಸೀನಿಯರ್ ಇದ್ದರು. ಕಾಲೇಜಲ್ಲಿ ರೇಣುಕಾಚಾರ್ಯ ಕಾಲೇಜಲ್ಲಿ ನನ್ನ ಸೀನಿಯರ್ ಇದ್ದವರು. ಸುಮಾರು 45-50 ವರ್ಷದ ಸಂಬಂಧ. ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಇಬ್ಬರೂ ಸಹ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿರೋರು. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲ ನಾವು ಬದ್ಧರು ಅಂತ ಹೇಳಿದ್ದಾರೆ. ಅವ್ರಿಗಾಗಿರೋ ನೋವು ಈಗಾಗಲೇ ಸುರ್ಜೇವಾಲಾ ಅವರ ಮುಖಾಂತರ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟರವರೆಗೂ ಇವರು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಅದು ಒಂದು ಭಾಳ ಸಂತೋಷ. ಆದ್ದರಿಂದ ಎಲ್ರಿಗೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ, ಹಿರಿಯರಿದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ. ಅವ್ರ ಜೊತೆ ಇರೋರಿಗೆ ಬೇಸರ ಆಗೋದು ನಿಜ. ಆದಷ್ಟು ಅದನ್ನು ತಡ್ಕೊಂಡು ಹೋಗೋಣ ಅಂಥೇಳಿ ಅವರಲ್ಲಿ ಮನವಿ ಮಾಡಿದ್ದೀನಿ. ಸಮಾಧಾನವಾಗಿದ್ದೀನಿ ಅಂತ ಹೇಳಿದ್ದಾರೆ. ಅದೇ ಸಂತೋಷ. ಅದು ಅವರು ರಾಹುಲ್ ಗಾಂಧಿ ಅವರು ಡಿಸೈಡ್ ಮಾಡ್ತಾರೆ. ಅವರೇ ಮಾತಾಡಿದಾಗ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಆಪ್ಷನ್ ಅನ್ನೋದು ನೀವು ಹೇಳ್ಬಿಟ್ರಿ. ಪಾಲಿಟಿಕ್ಸ್ ಈಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಇರುವಾಗ ಏನಾದರೂ ಆಗುತ್ತೆ ಪಾಲಿಟಿಕ್ಸಲ್ಲಿ. ಅದು ಯಾರಿಗೂ ಗೊತ್ತಾಗೋದಿಲ್ಲ ಏನಾಗುತ್ತೆ ಅಂತ ಹೇಳಿ. ಪಾಲಿಟಿಕ್ಸ್ ಇಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಎಲ್ಲ ಇಲ್ಲ. ಅವರು ಕೇಳಿ ಬಂದಿದ್ದಾರೆ. ನಮ್ಮ ಪಾರ್ಟಿ ಅಧ್ಯಕ್ಷರು, ನಮ್ಮ ಸ್ನೇಹಿತರು ಮನೆಗೆ ಬಂದಿದ್ದಾರೆ. ಗೊತ್ತಾಯ್ತಾ? ಈ ವಿಷಯಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಸ್ಟ್ಯಾಂಡಲ್ಲೇ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವಂಥದ್ದೇ. ಗೊತ್ತಾಯ್ತಾ? ಅವ್ರಿಗೂ ಗೊತ್ತದು, ನಮಗೂ ಗೊತ್ತು. ನಾವು ಇವಾಗ ತಕ್ಷಣಕ್ಕೆ ಏನು ಮಾಡುವಂಥ ಪರಿಸ್ಥಿತಿ ಏನಿದೆ ಅಂತ ನೋಡ್ತೀವಿ ಅಷ್ಟೇ. ನಾ ಭರವಸೆ ಅವ್ರು ಕೊಡೋದಲ್ಲಮ್ಮ, ನಾವು ನಮ್ಮ ಸ್ಟ್ಯಾಂಡ್ ಹೇಳಿದ್ದೀವಿ. ನಥಿಂಗ್ ಲೆಸ್ ದೆನ್ ದಟ್ ಅಷ್ಟೇ. ನಾನೇನು ಹೇಳಿದ್ನಲ್ಲಪ್ಪ, ನಥಿಂಗ್ ಲೆಸ್ ದೆನ್ ದಟ್ ಅಷ್ಟೇ. ಹೊರಟ್ಟಿಯವ್ರನ್ನ ಭೇಟಿ ಮಾಡಿದ್ದೀವಿ. ಹಲವಾರು ಕಾರಣಗಳಿದೆ ಅವರಲ್ಲೂ ಸಹ. ನಾನು ಹೋಗಿ ಅವ್ರಲ್ಲಿ ಮನವಿ ಮಾಡಿ ಬಂದಿದ್ದೀನಿ. ಹಿರಿಯರಿದ್ದೀರಿ, ವಿಧಾನ ಪರಿಷತ್ತಲ್ಲಿ ನಾವು ನಿಮ್ಮ ಮೇಲೆ ಅವಿಶ್ವಾಸ ತರಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಅದಕ್ಕೆ ಅವಕಾಶ ಕೊಡದೆ ನಾವು ವಿಧಾನ ಪರಿಷತ್ ಮೇಲ್ಮನವಿ ಚಿಂತಕರ ಚಳವಳಿಯ ಘನತೆ ಗೌರವನ ಕಾಪಾಡೋಣ. ನಾವು ಅವಿಶ್ವಾಸ ಮಂಡನೆ ಮಾಡೋದು ಸರಿ ಬರೋದಿಲ್ಲ ಅಂತ ಮನವಿ ಮಾಡಿ ಬಂದಿದ್ದೀನಿ. ಅವ್ರೇನು ತೀರ್ಮಾನ ತಗೋತಾರೆ ನೋಡೋಣ. ಆ ಥರ ಯಾರು ಒತ್ತಡ ಹಾಕೋದಿಲ್ಲ, ಯಾರು ಒತ್ತಡ ಹಾಕಿಲ್ಲ. ನಮಗೆ ಸಂಖ್ಯಾಬಲ ಇರೋದರಿಂದ, ಯಾಕಂದರೆ ಪ್ರತಾಪ್ ಚಂದ್ರ ಶೆಟ್ಟಿನ ಯಾವ ರೀತಿ ತೆಗೆದರು ಅನ್ನೋದು ನನಗೆ ಗೊತ್ತಿದೆ. ಆದ್ದರಿಂದ ನಾವು ಆ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ನಿಯಮಾವಳಿ ಏನಿದೆ, ನಮ್ಮ ಕಾನೂನಿನ ಚೌಕಟ್ಟಿನಲ್ಲೇ, ಸಂವಿಧಾನದ ಚೌಕಟ್ಟಿನಲ್ಲೇ ನಾವು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಇದು, ಎಲ್ರಿಗೂ ಸಹ ಅವಕಾಶಗಳಿದೆ. ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ಆ ತೀರ್ಮಾನವನ್ನು ನಮ್ಗೆ ಹೇಳಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ನಾವೇನು ನಾಗ್ಪುರ್ ಯೂನಿವರ್ಸಿಟಿ ಅವರಲ್ಲ, ಅವ್ರು ಹೇಳಿದ್ ಕೇಳಕ್ಕೆ. ರೈಟ್? ಏನು ಅಧಿವೇಶನ ಏನು ಕಷ್ಟ ಆಗಲ್ಲ, ಚೆನ್ನಾಗೇ ಆಗುತ್ತೆ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು.